ಇದು ಆದಿಚುಂಚನಗಿರಿ. ಆದಿಚುಂಚನಗಿರಿ ಮಠದ ಸೇವಾ ಕೈಂಕರ್ಯ ಪರಂಪರೆಯನ್ನು ನಿರ್ಮಲಾನಂದನಾಥ ಶ್ರೀಗಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ನೆಲಮಂಗಲದಲ್ಲಿ ಇವತ್ತು ನಗರೂರಲ್ಲಿ BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು. ಅಮಿತ್ ಶಾ ಬಂದಿದ್ರು. ಕನ್ನಡ ಮಹಾನ್ ಭಾಷೆ ಕನ್ನಡದಲ್ಲಿ ಮಾತಾಡೋಕೆ ನನಗೆ ಆಗ್ತಾ ಇಲ್ಲ, ನಿಮ್ಮೆಲ್ಲರ ಬಳಿ ಕ್ಷಮೆ. 200 ಕೋಟಿ ವೆಚ್ಚದಲ್ಲಿ 100 ಬೆಡ್ ಇಂದು ಸೂಪರ್ ಹಾಸ್ಪಿಟಲ್. 1000 ಬೆಡ್ ಇಂದು, ಸರಿ 1000 ಬೆಡ್ ಇಂದು, ಸಾರಿ. ये जो पुण्य कार्य महास्वामी जी की प्रेरणा से कई सालों से चल रहा है, इसके नए एक्सटेंशन में मुझे शामिल होने का मौका दिया। मैं महास्वामी जी का बहुत बहुत धन्यवाद करना चाहता हूँ। आज यहाँ पर ऐसा एक संकुल विद्या का धाम यहाँ बना है, आधुनिक अस्पताल जिसमें सुपर स्पेशलिटी की सारी व्यवस्थाएं यहाँ पर है। ये संकुल ಇಂತಹ ಒಂದು ಭಾಗದಲ್ಲಿ, ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರೂಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಭಿಪ್ಸೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರದ್ದು 67ನೇ ಹುಟ್ಟುಹಬ್ಬ. ಸೊ ಅವರು ಡೆಹ್ರಾಡೂನ್ನಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಅಂಗವಿಕಲರ ಸಬಲೀಕರಣ ಸಂಸ್ಥೆ ಕಾರ್ಯಕ್ರಮದಲ್ಲಿ. ಅಲ್ಲಿ ದೃಷ್ಟಿದೋಷ ವಿದ್ಯಾರ್ಥಿಗಳು ಹಾಡು ಹೇಳ್ತಾ ಇದ್ರು. ಪಾಪ ಅವರು ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಿದ್ದಾರೆ. ಅದಕ್ಕೆ ಅವ್ರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಅದು ಏನಕ್ಕಾಗಿರುತ್ತೆ ಅಂದರೆ ಅವ್ರು ಬಂದಿದ್ದ ದಾರಿ ಜ್ಞಾಪಕ ಬಂದ್ಬಿಟ್ಟಿರುತ್ತೆ ಅವ್ರಿಗೆ, ಕಷ್ಟದಿಂದ. ಹಾಂ ಅಲ್ವಾ? ಹೌದು ಸರ್. ಪಾಪ. ಎಸ್, RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿತ್ತಲ್ಲಪ್ಪ. ಇವತ್ತು ಇದು ಎನ್ಕ್ವೈರಿಗೆ ACP ಬಾಲಕೃಷ್ಣ, ಬೆಂಗಳೂರು DCP ಶಶಿಶೇಖರ್ಲ ಬಂದಿದ್ರಂತೆ. ಮಾಜಿ ಕಮಿಷನರ್ ದಯಾನಂದ್ ಇನ್ನೂ ಹೋಗಿಲ್ಲ, ನೋಡೋಣ ಮುಂದೇನು ಮಾಡ್ತಾರಂತೆ. ಈ ಮಧ್ಯೆ ಆ ಮರ ಬಿದ್ದು ಸತ್ತೋಗಿದ್ದು ಮಗುವುದು, ಅದು 90% ಸುಟ್ಟೋಗಿದ್ದು ಮಗು, ಅದು ಹೋಯಿತು ಪಾಪ, ಅದು ಹೋಗ್ಬಿಡ್ತಾ. ಇನ್ನು ಮರ ಬಿದ್ದಿದ್ದು ಮಗು ಹುಡುಗಂದಕ್ಕೆ ಮನೆಗೆ ಒಂದು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರಂತೆ. ಅವ್ರು ನಮಗೆ ಚೆಕ್ ದುಡ್ಡು ಬೇಡ, ಕೆಲಸ ಕೊಡಿ ಅಂತೇನೋ ಕೇಳಂತೆ. ಹಾಗಲ್ಲ, ಹೋಗಲ್ಲ, ಸುಮ್ಮನೆ ನೀವುಗಳು ಕೇಳಿದ್ರೆ. ಮ್ಯಾಕ್ಸಿಮಮ್ ಅಂದರೆ ಸರ್ಕಾರದವರು ಯಾರೋ ಆ ಏರಿಯಾ MLAಗಣೋ ಯಾರೊಬ್ರು ಮನಸ್ಸು ಮಾಡಿದ್ರೆ ಸ್ವ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಏನಾದ್ರು ಮಾಡಿಕೊಡ್ಬೋದೇ ಹೊರತು ಎಲ್ಲ ಸರ್ಕಾರದ ಕೆಲಸ ಕೇಳಿದ್ರೆ ಯಾರು ಕೊಡೋದು? ಇಲ್ಲಿ ಕಾಲ್ ತೊಳೆತದಲ್ಲಿ 25 ಲಕ್ಷ ಘೋಷಣೆ ಮಾಡಿದ್ರೆ ಇಲ್ಲ ಬರೀ 5 ಲಕ್ಷ ಆಯಿತು. ಅದನ್ನು ಚಾಲೆಂಜ್ ಮಾಡಿ ಬೇಕಾದರೆ. ಈ ಪರಿಹಾರಗಳಿಗೆ ನಿಶ್ಚಿತವಾದ ರೂಪ ಇಲ್ಲ, ಅದೇ ಪ್ರಾಬ್ಲಮ್ ಇರೋದಿಲ್ಲ. ಎಸ್. ಇನ್ನು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ವಸಂತ ಮುರಳಿ ವಿರುದ್ಧ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಸಾಕಷ್ಟು ಜನ ವಂಚಿಸಿದಂಥ ಆರೋಪ ಈಗ ಕೇಳಿ ಬಂದಿದೆ. ಆಯಿತು, ಕೇಸ್ ಹಾಕೊಂಡಿದ್ದಾರೆ, ಒಬ್ಬರ ಮೇಲೆ ಒಬ್ರು ಬಡದಾಡ್ಕೊಳ್ರಿ, ಹೋಗ್ರಿ ಆತ ಕಡೆಗೆ. ಹಾಂ, ನೆಕ್ಸ್ಟ್